ಎರಡನೇ ಮಗುವು ಹೆಣ್ಣು ಮಗು ಜನಿಸಿದೆ ಎಂಬ ಕಾರಣಕ್ಕೆ ಹೆತ್ತ ತಂದೆಯೇ ತನ್ನ 13 ದಿನಗಳ ಹಸುಗೂಸನ್ನ ಸಂಪಿಗೆ ಎಸೆದು ಕೊಲೆ ಮಾಡಿರುವ ಮನಕಲುಕುವ ಘಟನೆ ಚಿಕ್ಕಬಳ್ಳಾಪುರ ನಗರದ ನಕ್ಕಲಕುಂಟೆಯಲ್ಲಿ ನಡೆದಿದೆ. ಇಮ್ರಾನ್ ಎಂಬಾತನೇ ಈ ಅಮಾನವೀಯ ಕೃತ್ಯ ಎಸಗಿರುವ ಆರೋಪಿ ತಂದೆ. ಇಮ್ರಾನ್ ಹಾಗೂ ಮುಸ್ಕಾನ್ ಪರಸ್ಪರ ಪ್ರೀತಿಸಿ ವಿವಾಹವಾಗಿದ್ರು. ದಂಪತಿಗೆ ಈಗಾಗಲೇ 4 ವರ್ಷದ ಹೆಣ್ಣು ಮಗಳಿದ್ದು 13 ದಿನಗಳ ಹಿಂದೆಯಷ್ಟೇ ಎರಡನೇ ಮಗುವು ಹೆಣ್ಣಾಗಿ ಜನಿಸಿತ್ತು. ಎರಡನೇ ಮಗುವು ಹೆಣ್ಣು ಆಗಿದ್ದಕ್ಕೆ ಇಮ್ರಾನ್ ಅಸಮಾಧಾನಗೊಂಡಿದ್ದ ಎನ್ನಲಾಗಿದೆ. ಬುಧವಾರ ಮಧ್ಯರಾತ್ರಿ ಸುಮಾರು 1 ಗಂಟೆ ವೇಳೆಗೆ ಮನೆಯಲ್ಲಿದ್ದವರೆಲ್ಲ ಗಾಢ ನಿದ್ರೆಯಲ್ಲಿದ್ದಾಗ ತಾಯಿ ಪಕ್ಕದಲ್ಲಿ ಮಲಗಿದ್ದ 13 ದಿನಗಳ ಹಸುಗೂಸನ್ನ ಎತ್ತಿಕೊಂಡು ಹೋಗಿ ಮನೆಯ ಮುಂಭಾಗದಲ್ಲಿದ್ದ ನೀರಿನ ಸಂಪ್ನ ಮುಚ್ಚಳ ತೆಗೆದು ಅದರೊಳಗೆ ಎಸೆದಿದ್ದಾನೆ. ಬಳಿಕ ಏನೂ ನಡೆದಿಲ್ಲ ಎಂಬಂತೆ ಮತ್ತೆ ಮನೆಯೊಳಗೆ ಬಂದು ಮಲಗಿದ್ದಾನೆ ಎನ್ನಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಇದನ್ನ ಬೆಳಿಗ್ಗೆ ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ನಕಲ್ಕುಂಟೆ ಶಾಂತಿನಗರಲ್ಲಿ. ಈ ಕೇಸ್ದು ಮಾಹಿತಿ ಫಸ್ಟ್ ನಮಗೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲಿಂದ ಬಂದಿತ್ತು. ಅಲ್ಲಿಂದ ಒಂದು MLC ಪ್ರಕಾರ ಒಂದು ಅನುಮಾನಾಸ್ಪದ ಡೆತ್ ಆಗಿದೆ. ಒಂದು 13 ಡೇ ಓಲ್ಡ್ ಫೀಮೇಲ್ ಬೇಬಿದು ಈ ಥರ ಅವರು ಮಾಹಿತಿ ಕೊಟ್ಟಿದ್ದರು. ಆಮೇಲೆ ನಮ್ಮ ಆಫೀಸರ್ಸ್ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಆಮೇಲೆ ಫ್ಯಾಮ್ಲಿದವರು ಸ್ಟಾರ್ಟಿಂಗಲ್ಲಿ ಯಾರು ಈ ಥರ ಹೇಳ್ತಾ ಇದ್ರು ಕೆ ಆಕ್ಸಿಡೆಂಟಲ್ ಡ್ರೌನಿಂಗ್ ಆಗಿದೆ ಮಗುದು. 13 ಡೇ ಓಲ್ಡ್ ಓನ್ಲಿ ಬೇಬಿ ಇದೆ, ಫಿಮೇಲ್ ಬೇಬಿ. ಆಕ್ಸಿಡೆಂಟಲ್ ಡ್ರೌನಿಂಗ್ ಆಗಿದೆ, ಮನೆಯದು ಸಂಪಲ್ಲಿ. ಆ ಕಾರಣದ ಬಗ್ಗೆ ಈ ಥರ ಡೆತ್ ಆಗಿದೆ. ಬಟ್ ಸಿನ್ಸ್ 13 ಡೇ ಬೇಬಿಗೆ ಏನು ನಡೆಯೋಕ್ಕೆ ಆಗಲ್ಲ ಮತ್ತು ಪೇರೆಂಟ್ಸಿ ನಾರ್ಮಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಆ ಕಾರಣದ ಬಗ್ಗೆ ನಮಗೆ ಡೌಟ್ ಬಂತು ಕಿ ಈ ಥರ ಹೇಗೆ ಪಾಸಿಬಲ್ ಇದೆ, ಈ ಥರ ಆಗೋಕ್ಕೆ ಚಾನ್ಸಸ್ ಇಲ್ಲ. ಈ ಕಾರಣದ ಬಗ್ಗೆ ನಾವು ಇಂಟರೋಗೇಷನ್ ಮಾಡಿದ್ದೀವಿ. ಆಮೇಲೆ ಅವರು ಕೂಡ ಒಪ್ಕೊಂಡಿದ್ದಾರೆ. ಆರೋಪಿ ಅವ್ರ ಫಾದರ್ ಇದ್ದಾರೆ, ಯಾರು ಮಗುದು ಫಾದರ್ ಯಾರು ಇದ್ದರು ಇಮ್ರಾನ್, ಅವರು ಒಪ್ಕೊಂಡಿದ್ರು ಕೆ ಅವ್ರಿಗೆ ಮದುವೆ ಆದಮೇಲೆ ಅವ್ರಿಗೆ ಈಗ 3ನೇ ಮಗು ಇತ್ತು. ಇದು ಫಸ್ಟ್ ಒಬ್ಬರು ಗಂಡು ಮಗು ಹೆಣ್ಮಗು ಆಲ್ರೆಡಿ ಇದ್ದಾರೆ. ಈ 3ನೇ ಹೆಣ್ಮಗು ಮತ್ತೆ ಹುಟ್ಟಿದ್ರು. ಈ ಕಾರಣ ಬಗ್ಗೆ ಅವರು ಬೇಜಾರಾಗಿ ಅದನ್ನು ಫೀಮೇಲ್ ಚೈಲ್ಡ್ ಅವ್ರಿಗೆ ಬೇಕಾಗಿಲ್ಲ ಈ ಥರ ಅವ್ರು ಮನಸ್ಸು ಮಾಡಿ ಒಂದು ಅದನ್ನು ಸಂಪಲ್ಲಿ ಅದನ್ನು ಡ್ರೌನ್ ಮಾಡಿದ್ದಾರೆ ಮಗುಗೆ. ಆಮೇಲೆ ಯಾವಾಗ ಫ್ಯಾಮ್ಲಿದವ್ರ ಗಮನಕ್ಕೆ ಬಂದಿದೆ ಅದನ್ನು ಬೇಬಿದು ಬಾಡಿಗೆ ರಿಕವರ್ ಮಾಡಿ ಅದನ್ನು ಹಾಸ್ಪಿಟಲ್ ತೋರಿಸಿಗೆ ಬಂದಿದ್ದರು. ಬಟ್ ಆಲ್ರೆಡಿ ಡೆತ್ ಆಗಿತ್ತು. ಸೊ ನಾವು ಆರೋಪಿಗೆ ಈಗ ಅರೆಸ್ಟ್ ಮಾಡಿದ್ದೀವಿ. ತಾಯಿ ಕಡೆಯಿಂದ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ. ಮರ್ಡರ್ ಕೇಸ್ದು ಕಂಪ್ಲೇಂಟ್ ತಾಯಿ ಕಡೆಯಿಂದ ತಗೊಂಡಿದ್ದೀವಿ. ಇನ್ನು ಸ್ವಲ್ಪ ಸಮಯದ ಬಳಿಕ ತಾಯಿ ಮುಸ್ಕಾನ್ ಎಚ್ಚರಗೊಂಡು ನೋಡಿದಾಗ ಮಗು ಕಾಣಿಸಿರಲಿಲ್ಲ. ಇದರಿಂದ ಗಾಬರಿಗೊಂಡ ಅವರು ಮನೆಯವರನ್ನೆಲ್ಲ ಎಬ್ಬಿಸಿ ಹುಡುಕಾಟ ಆರಂಭಿಸಿದ್ದಾರೆ. ಈ ವೇಳೆ ಇಮ್ರಾನ್ ತನಗೆ ಏನೂ ಗೊತ್ತಿಲ್ಲ ಎಂಬಂತೆ ನಾಟಕವಾಡಿ ಮನೆಯೊಳಗೆ, ಮನೆಯ ಮೇಲ್ಭಾಗ ಹಾಗೂ ಸುತ್ತಮುತ್ತ ಎಲ್ಲೆಡೆ ಮಗುವಿಗಾಗಿ ಹುಡುಕಾಟ ನಡೆಸಿದ್ದಾನೆ. ಕೆಲ ಸಮಯದ ಬಳಿಕ ಇಮ್ರಾನ್ನೇ ಸಂಪ್ನಲ್ಲಿ ನೋಡೋಣ ಎಂದು ಹೇಳಿದ್ದಾನೆ. ಸಂಪ್ನಲ್ಲಿ ನೋಡಿದಾಗ ಮಗುವಿನ ಟೋಪಿ ಹಾಗೂ ಕಾಲಿಗೆ ಹಾಕಿದ್ದ ಸಾಕ್ಸ್ ನೀರಿನ ಮೇಲೆ ತೇಲುತ್ತಿರುವುದು ಕಂಡು ಬಂದಿದೆ. ಇದನ್ನ ಕಂಡು ಮನೆಯವರು ಬೆಚ್ಚಿ ಬಿದ್ದು ಸಂಪ್ನಲ್ಲಿದ್ದ ನೀರನ್ನ ಸಂಪೂರ್ಣ ಹೊರತೆಗೆದಾಗ 13 ದಿನಗಳ ಹಸುಗೂಸಿನ ಮೃತದೇಹ ಪತ್ತೆಯಾಗಿದೆ. ಕೂಡಲೇ ಮಗುವನ್ನ ಆಸ್ಪತ್ರೆಗೆ ಕರೆದೊಯ್ದರು. ಅಷ್ಟರಲ್ಲೇ ಮಗು ಮೃತಪಟ್ಟಿರುವುದಾಗಿ ವೈದ್ಯರು ತಿಳಿಸಿದ್ದಾರೆ. 1:30-2 ಗಂಟೆಯಲ್ಲಿ ಮಗು ಇಲ್ಲ. ಹಿಂದ್ಗಡೆ ಎಲ್ಲ ಹುಡುಕಾಡಿದ್ರಿ, ಪಕ್ಕ ಆ ಸೈಡ್ ಈ ಸೈಡ್ ಎಲ್ಲ ಹುಡುಕಾಡಿದ್ರಿ. ಬಂದು ನೋಡಿದ್ರೆ ಮಗು ಸಂಪಾಗೈತಿ. ಯಾರನ್ನ ಹೇಳೋದು ನಾವು? ಯಾರ್ಕಂತ ಹೇಳೋದು ಹೇಳೋಣ? ಬೆಳ್ಳು ನಮ್ಮದೇ, ಕಣ್ಣು ನಮ್ಮದೇ, ಯಾರಂತ ಹೇಳಿ 13 ದಿವಸ ಅಣ್ಣ, 13 ದಿವಸ ಅಣ್ಣ. ಯಾರು ಗಣ ಹೇಳೋದು ನಾವು? ಎಲ್ಲಿತ್ತು ರಾತ್ರಿ ಮಗು? ಸಂಪಲ್ಲಿತ್ತು. ಯಾರು ಹಾಕಿದ್ರು? ಯಾರಂತ ಹೇಳಿ ಅಣ್ಣ? 3 ಇದ್ದಾರೆ. ಯಾರು? ನಮ್ಮ ಮಿಸ್ಸಸ್ಸು, ನಮ್ಮ ಅಳಿಯ, ನನ್ನ ಮಗಳು. ಮೇಲೆ ಮಗ ಇದ್ದಾರೆ, ನಮ್ಮ ಅತ್ತೆ ಮಾವ ಇದ್ದಾರೆ. ಪಕ್ಕದ ರೂಮಲ್ಲಿ ನಾನಿದ್ದೀನಿ. ಬೊಂಬಡಿ ಹೊಡ್ಕೊತಾರೆ ಮಗು ಇಲ್ಲ ಅಂದರೆ ನಾನು ಏನು ಹೇಳಿ? 2 ಗಂಟೆ ಅಣ್ಣ. ಎಲ್ಲೆಲ್ಲ ಹುಡುಕಾಡಿದ್ರಿ? ಆ ಮೂಲೆ ಸೈಡು, ಹಿಂದ್ಗಡೆ ತೋಟಗಳದಾಗ, ಮೇಲೆ ಎಲ್ಲ ಹುಡುಕಾಡ್ಬಿಟ್ರೆ. ಕೊನೆಗೆ ಹೆಂಗೆ ಗೊತ್ತಾಯ್ತು ಇಲ್ಲಿ? ಸಂಪು ಓಪನ್ ನಾನು ಮಾಡಿದ್ರೆ ಅದು ನೋಡಿದ್ರೆ ಮಗು ಮೇಲೆ ಐತೆ. ಇದು ಆನ್ ಮಾಡಿದ್ರಿ, ನೀರು ಸ್ವಲ್ಪ ಮೇಲ್ಗೆ ಹೋಯ್ತು. ಆ ಮಗುದು ಸಾಕ್ಸು ಟೋಪಿ ಇರುತ್ತಲ್ಲ ನೋಡಿ, ಕ್ಯಾಪ್ ಆದ್ಮೇಲೆ ಬಂತು, ಕ್ಯಾಲ್ಕೊಂಬಂತು. ಆವಾಗ ಕನ್ಫರ್ಮ್ ಆಯಿತು ಮಗು ಇದೆ. ಕರೆಕ್ಟ್ ಅಣ್ಣ. ಅದು ಅಲ್ಲೇ ಒಂದ್ಸರಿ ಸಂಪರ್ಕ ನೋಡಿ ಅಂದ್ರಲ್ಲ, ಅದು ಸತ್ಯ. ಅದು ಯಾಕೆ ಹೇಳೋದು ಹೇಳ್ಬೇಕು, ಆವಾಗ ಗೊತ್ತಾಗಿ. ಅಲ್ಲ ಈಗ ಆಯ್ತು, ಅವ್ರು ಪೊಲೀಸರು ನಿಮ್ಮ ಮಳೆಯನ್ನು ಕರ್ಕೊಂಡು ಹೋಗಿದ್ರೆ ಅವರೇ ನಾನೇ ಮಾಡಿದ್ದು ಅಂತ ಹೇಳ್ತಾರಂತಲ್ಲ? ಅದು ಅವ್ರಿಗೆ ಗೊತ್ತಣ್ಣ.
ನಾ ಅದ್ರ ಮೇಲೆ ಏನು ಹೇಳಿ ಅಣ್ಣ. ಎಷ್ಟು ಜನ ಮಕ್ಕಳಿದ್ರು ನಿಮ್ಮ ಮಗಳಿಗೆ? ಒಂದು ಎರಡು, ಹಾಂ. ಫಸ್ಟ್ ಒಂದು ಮಗು ಇದೆ, ಸೆಕೆಂಡ್ ಮಗು ಇದು. ಯಾರ ಮಗು? ಫಸ್ಟ್ ಮಗು ಏನು ಮಗು? ಈಗ ಹೆಣ್ಣು ಮಗುನೇ. ಈಗ ಹೆಣ್ಣು ಮಗು. ಅದಕ್ಕೆ ಹೆಂಗೆ ಮಾಡಿದ್ರು ಅಳಿಯ? ಹೆಂಗಣ್ಣ ಹೇಳಿ, ಹೆಂಗಣ್ಣ ಇಬ್ಬರು ಎರಡು ಮಕ್ಕಳಿಂದ ಹೆಂಗಣ್ಣ ನಾವು 3 ತಿಂಗಳು ಮಗುವಿಂದ ನಾನೇ ಸಾಕ್ತಾಯಿದ್ದೆ, ಕರ್ಕೊಂಬಂದು ನಾನೇ ಇಟ್ಕೊಂಡಿದ್ದೀನಿ. ಏನಣ್ಣ ಆ ಮಗು ಕೂಡ ನಾನೇ ನೋಡ್ತಾ ಇದ್ದೆ. ಇದ್ರು ಏನಣ್ಣ ಏನು ಕಷ್ಟ ಆಗ್ತಿತ್ತು ಅವನಿಗೆ? ಏನು ಕಷ್ಟ ಏನಣ್ಣ ನೀವೇ? ಏನು ಕೆಲಸ ಮಾಡ್ತಾರೆ ನಿಮ್ಮ ಅಳಿಯ? ಅವ್ರು ಏನು ಬಡ್ಕೋತಾರೆ? ಏನು ಹೇಳಿ ಅಣ್ಣ, ನಾನು ಯಾರಕ್ಕಿಂತ ಹೇಳಿ ಇವಾಗ ಎಲ್ಲ ಸೂಸೈಡ್ ಮಾಡ್ಕೊಂಬೇಡ ಅಂತ ಆಯ್ತು ಈ ಮಾನ ಮರ್ಯಾದಕ್ಕಿಂತ. ಅಸಲಿಗೆ 13 ದಿನಗಳ ಹಸುಗೂಸು ಸ್ವತಃ ನಡೆದುಕೊಂಡು ಸಂಪಿಗೆ ಬೀಳುವುದು ಅಸಾಧ್ಯ ಎಂಬ ಅನುಮಾನ ಪೊಲೀಸರಿಗೆ ಮೂಡಿತ್ತು. ಆಸ್ಪತ್ರೆಯಿಂದ ಮಾಹಿತಿ ಬಂದ ತಕ್ಷಣ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಮನೆಯವರನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ವೇಳೆ ಇಮ್ರಾನ್ ಮಗುವನ್ನ ಸಂಪಿಗೆ ಎಸೆದಿರುವುದನ್ನ ಒಪ್ಪಿಕೊಂಡಿದ್ದು ತಕ್ಷಣವೇ ಆತನನ್ನ ಬಂಧಿಸಿದ್ದು ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಇಲ್ಲ ನೋಡಿ, ಈಗ ಪ್ರೈಮರಿ ಇನ್ವೆಸ್ಟಿಗೇಷನ್ ಪ್ರಕಾರ ಈ ಹಸ್ಬೆಂಡ್ಗೆ ಮನಸ್ಸಲ್ಲಿ ಅಂದರೆ ಅವ್ರದ್ದು ಮೈಂಡ್ಸೆಟ್ ಈ ಥರ ಇತ್ತು ಕಿ ಫೀಮೇಲ್ ಮಗು ಆಗಿದೆ, ಈ ಕಾರಣ ಬಗ್ಗೆ ಅವರು ಇದನ್ನು ಕಮೆಂಟ್ ಮಾಡಿದ್ದಾರೆ. ಈ ಥರ ನಮಗೆ ಪ್ರೈಮಾ ಫೇಸಿ ಇನ್ಫಾರ್ಮೇಷನ್ ಬಂದಿದೆ. ಸೊ ಅವ್ರ ಮೇಲೆ ನಾವು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಬಟ್ ಬೇರೆ ಜನದು ಯಾರಾದರೂ ಇನ್ವಾಲ್ವ್ಮೆಂಟ್ ಇದೆ ಅಥವಾ ಯಾರಾದರಿಗೆ ಗೊತ್ತಿತ್ತು ಕಿ ಈ ಥರ ಅವರು ಮಾಡಿದ್ದಾರೆ, ಅವ್ರದ್ದು ಕೂಡ ಮಾಹಿತಿ ಕಲೆಕ್ಟ್ ಮಾಡಿ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಅದು ನೋಡಿ, ನಮಗೆ ಇದು ಮಾಹಿತಿ ಹಾಸ್ಪಿಟಲಿಂದ ಬಂದಿದೆ. ಅರ್ಲಿ ಮಾರ್ನಿಂಗ್ 5:36 ಅರೌಂಡ್ ಬಂದಿದೆ. ರಾತ್ರಿ ಇದು ಇನ್ಸಿಡೆಂಟ್ ಆಗಿದೆ ಕತ್ಲೆ ಟೈಮಲ್ಲಿ. ಸೊ ಅದು ಒಂದು ಇನ್ವೆಸ್ಟಿಗೇಷನ್ದು ಪಾಯಿಂಟ್ ಇದೆ ಕಿ ರಾತ್ರಿ ಎಷ್ಟು ಗಂಟೆಗೆ ಆಗಿದೆ ಇದು ಇನ್ಸಿಡೆಂಟ್, ಫಸ್ಟ್ ಯಾರು ಮಾಡಿದ್ದೀರಾ ಮತ್ತು ಬೇರೆ ಯಾರ್ದು ಇನ್ವಾಲ್ವ್ಮೆಂಟ್ ಇದೆ, ತಾಯಿ ಆ ಟೈಮ್ಗೆ ಏನು ಮಾಡ್ತಾಯಿದ್ರು, ಅದು ಎಲ್ಲ ನಾವು ಇನ್ವೆಸ್ಟಿಗೇಷನಲ್ಲಿ ಚೆಕ್ ಮಾಡ್ತೀವಿ. ತೋಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.